ದರ್ಶನ್ ರವರಿಗೆ ಅನ್ಯಾಯ ಆಗಿದೆ, ನಾನು ನ್ಯಾಯ ಕೊಡಿಸ್ತೀನಿ ಅಂತ DK ಶಿವಕುಮಾರ್ ಅವರು ಹಿಂದೆ ಒಂದು ವೇದಿಕೆಯ ಮೇಲೆ ಮಾತನಾಡಿದ್ರು. ಈಗ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಮಾಪಿ ಸಾಕ್ಷಿಯಾಗಿ 3 ಆರೋಪಿಗಳು ಎದ್ದು ಕುತ್ಕೊಂಡಿರುವಂಥದ್ದು. ಇದನ್ನೆಲ್ಲ ನೋಡಿದಾಗ ನಿಮಗೊಂದು ರೀತಿ ಸಂಚಲನ ಸೃಷ್ಟಿಯಾಗೋದಿಲ್ವೇ, ಅಥವಾ ನಿಮಗೇನಾದರೂ ಇದರಿಂದ ಊಹೆ ಮಾಡಿಕೊಳ್ಳಿಕ್ಕೂ ಆಗೋದಿಲ್ವೇ? ಒಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ಮೊನ್ನೆ DK ಶಿವಕುಮಾರ್ ಅವರು ವೇದಿಕೆ ಮೇಲಿರಬೇಕಾದ್ರೆ ಡಿ ಬಾಸ್ ಅಂತ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಗೋದಕ್ಕೆ ಶುರು ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಮೊದಲನೇ ಸರಿ ಕೂಗಿದಾಗ DK ಶಿವಕುಮಾರ್ ಅವರು ಒಂದು ಸ್ಮೈಲ್ ಕೊಟ್ಟರು. ಎರಡನೇ ಸರಿ ಮತ್ತೆ ಕೂಗಿದಾಗ ಸುಮ್ಮನೆ ಇರಿ ನನಗೆ ಗೊತ್ತಿದೆ ಅಂತ ಮಾತನಾಡಿದ್ರು. ಆದರೂ ಕೂಡ ದರ್ಶನ್ ಸರ್ ಅಭಿಮಾನಿಗಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮತ್ತೆ ಡಿ ಬಾಸ್ ಅಂತ ಕೂಗಿದ್ರು. ಅವ್ರು ತಪ್ಪು ಮಾಡ್ತಾ ಇರೋದೇ ಇಲ್ಲೇ ಅನ್ನೋದು ಸ್ಪಷ್ಟ ಅರ್ಥ ಆಗ್ತಾ ಇದೆ. ದರ್ಶನ್ ಸರ್ ಅಭಿಮಾನಿಗಳು DK ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಒಂದು ಬಾರಿ ಕೂಗಲೇಬೇಕು, ಇಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಇದೀವಿ ಅಂತ ತೋರಿಸಲೇಬೇಕು ಅಂದ್ರೆ ಒಂದು ಬಾರಿ ಕೂಗಿದ್ರೆ ಸಾಕು. ಎರಡನೇ ಬಾರಿ ಅವ್ರು ಮಾತನಾಡುವಾಗ ಕೂಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಕೋಪ ಬರೋದಕ್ಕೆ ಶುರುವಾಗುತ್ತೆ. ಸೊ ಆ ಕೋಪವನ್ನು ದಯವಿಟ್ಟು DK ಶಿವಕುಮಾರ್ ಅವರಿಗೆ ಬರೆಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬರೆಸಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಇನ್ನೊಂದು, ಈ ವಿಚಾರವನ್ನು ತಿಳ್ಕೊಳ್ಳಿ. DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಆವಾಗ ದರ್ಶನ್ ರವರಿಗೆ ನ್ಯಾಯ ಸಿಗುತ್ತೆ ಅಂತೆಲ್ಲ ಒಂದಿಷ್ಟು ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಮಾಹಿತಿಗಳು. DK ಶಿವಕುಮಾರ್ ಅವರು ಈ ಹಿಂದೆ ಒಂದು ವೇದಿಕೆ ಮೇಲೆ ಅದನ್ನೇ ಹೇಳಿದ್ರು. ದರ್ಶನ್ ರವರಿಗೆ ಅನ್ಯಾಯ ಆಗಿದೆ, ನಾನು ಬಂದಾಗ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು. ಈಗ ಅವರು ಬಂದಾಗಿದೆ. ಅವರು ಬಂದಾದ ಮೇಲೆ ದರ್ಶನ್ ರವರ ಕೇಸ್ನಲ್ಲಿ ನಾನು ಮಾಪಿ ಸಾಕ್ಷಿ ಆಗ್ತೀನಿ ಅಂತ 3 ಆರೋಪಿಗಳು ವಿನಯ್, ಪ್ರದೋಷ್, ಇನ್ನೋರ್ವ ಒಬ್ಬ ಮಾಪಿ ಸಾಕ್ಷಿಯಾಗಿ CCS ಕೋರ್ಟ್ನಲ್ಲಿ 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಇಲ್ಲಿ ಮಾಧ್ಯಮಗಳೆಲ್ಲ ಒಂದು ಕಡೆ ಬೊಬ್ಬೆ ಹಾಕಿದ್ದು ದರ್ಶನ್ ರವರಿಗೆ ಹಂಗಾಗ್ತಾ ಇದೆ, ದರ್ಶನ್ ರವರಿಗೆ ಗುಣ್ಣ ಇಟ್ಟರು, ದರ್ಶನ್ ರವರಿಗೆ ಹಂಗಾಯ್ತು, ಸ್ನೇಹಿತರಿಂದಲೇ ಹೊಡೆದ್ರು, ಸ್ನೇಹಿತರೇ ಹಿಂಗೆ ಮಾಡಿದ್ರು, ಬೆವರು ಇಳಿದಿದೆ, ಅಲ್ಲಿ ಇಳಿದಿದೆ, ನೀರು ಬಿಟ್ಟಿದೆ ಅಂತೆಲ್ಲ ಇವರೆಲ್ಲ ಮಾಧ್ಯಮಗಳು ಹೇಳಿದ್ರು. ಸೊ ಹೇಳ್ಕೊಳ್ಳಿ, ದರ್ಶನ್ ಸರ್ ಅಭಿಮಾನಿಗಳಿಗೆ ಸ್ಪಷ್ಟವಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ಹೇಳಕ್ ಹೋಗಲ್ಲ, ಯಾಕಂದರೆ ಈ ಮಾತು ಹೇಳಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ, ಹಂಗಾಗಿ ಹೇಳ್ತಾ ಇಲ್ಲ. ಸೊ ಖಂಡಿತವಾಗಿಯೂ ಒಂದು ಮಾತನ್ನು ಮಾತ್ರ ಹೇಳಬಲ್ಲೆ, ಖಂಡಿತವಾಗಿಯೂ ದರ್ಶನ್ ಸರ್ಗೆ ನ್ಯಾಯ ಸಿಗುತ್ತೆ, ನ್ಯಾಯ ಸಿಕ್ಕೇ ಸಿಗುತ್ತೆ. 28ಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಮತ್ತೆ ಲೆಕ್ಕಾಚಾರಕ್ಕೆ ಬರುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಯಾಕನ್ನೋದಕ್ಕೂ ಒಂದು ವಿಚಾರಗಳನ್ನು ನಿಮ್ಗೆ ಹೇಳ್ಬಿಡ್ತೀನಿ. DK ಶಿವಕುಮಾರ್ ದರ್ಶನ್ ಸರ್ ಅವ್ರನ್ನ ಹೊರಗಡೆ ಕರ್ಕೊಂಬರ್ತೀನಿ ಅಂತ ಹೇಳುವ ದೃಷ್ಟಿಯಲ್ಲೇ ಅವರಿಗೆ ಅನ್ಯಾಯ ಆಗಿದೆ, ನಾನು ನ್ಯಾಯ ಕೊಡಿಸ್ತೀನಿ ಅಂತ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಒಂದು ವೇದಿಕೆ ಮೇಲೆ ಹೇಳಿರ್ತಾರೆ. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಆ ವಿಡಿಯೋ ಕ್ಲಿಪ್ನ ನಾನು ಇಲ್ಲಿ ಹಾಕೋದಿಲ್ಲ. ಸೊ ಇರಲಿ, ಇದನ್ನು ನೀವು ಜ್ಞಾಪಿಸ್ಕೊಳ್ಳೇಬೇಕು. ಮೊನ್ನೆ ರಾಮನಗರದಲ್ಲಿ ಕೂಡ ಒಂದು ವೇದಿಕೆ ಮೇಲೆ ಡಿ ಬಾಸ್ ಅಂತ ಕೂಗಿದಾಗ ಸ್ಮೈಲ್ ಮಾಡ್ತಾರೆ, ತಡ್ಕೊಳ್ಳಿ ಅಂತ ಹೇಳ್ತಾರೆ, ಕಾಯಿರಿ ಅಂತ ಹೇಳ್ತಾರೆ, ನನ್ನ ಮೇಲೆ ಒತ್ತಡ ಹೇರಬೇಡಿ, ಅದೇನಿದೆಯೋ ಅದು ನಡೀತದೆ, ನೀವು ಸ್ವಲ್ಪ ಆರಾಮಾಗಿರಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಆದರೂ ಕೂಡ ಮತ್ತೊಮ್ಮೆ ನೀವು ದರ್ಶನ್ ಸರ್ ಬಗ್ಗೆ ಡಿ ಬಾಸ್ ಅಂತ ಕೂಗಿರೋದು ಎಲ್ಲ ಒಂದು ಕಡೆ ಅವರಿಗೆ ಕೋಪ ಬರಿಸ್ತು. ಸೊ ಹಂಗಂತ ಏನೋ ನಡೆಯುತ್ತೆ ಅಂತಲ್ಲ, ದಯವಿಟ್ಟು ಅವರಿದ್ದಂಥ ವೇದಿಕೆ ಮೇಲೆ ಒಂದ್ಸರಿ ನೀವು ಕೂಗಿ ನಾವು ಇಲ್ಲಿದ್ದೀವಿ ಅಂತ ತೋರಿಸಿ, ಅಥವಾ ತೋರಿಸ್ದೇನೆ ಇರಿ. ಖಂಡಿತವಾಗಿ ಏನು ನಡಿಬೇಕು ಅದು ನಡೆಯುತ್ತೆ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ. 28ಕ್ಕೆ ಮತ್ತೆ DK ಅಧಿಕಾರವನ್ನು ತೆಗೆದುಕೊಳ್ಳಲು ಈಗ ಸುಮಾರು ರೀತಿಯಾದಂತಹ ಸಚಿವ ಸಂಪುಟಗಳಲ್ಲಿ ನೀವು ನೋಡಿರ್ತೀರಿ. 33 ಸಚಿವ ಸಂಪುಟಗಳಲ್ಲಿ ಯಾವ್ಯಾವ ಥರ ಅತಂತ್ರ ಕುತಂತ್ರಗಳೆಲ್ಲ ಆಗೋದ್ವು, ಯಾರ್ಯಾರಿಗೆ ಅವಕಾಶ ಸಿಕ್ತು, ಹಿರಿಯರಿಗೆ ಅವಕಾಶ ಸಿಗಲಿಲ್ಲ, ಏನೇನೋ ಆಯಿತು DK ಕ್ಯಾಬಿನೆಟ್ನಲ್ಲಿ. ಸೊ ಯಾಕಂದರೆ 2028ಕ್ಕೆ ಅಧಿಕಾರಕ್ಕೆ ಬರೋದೇ DK ಶಿವಕುಮಾರ್ ಲೆಕ್ಕಾಚಾರ. ಯಾಕಂದರೆ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ, CM ಆಗಿರುವಂತಹ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರದೇ ಇದ್ರೆ ಅವರಿಗೆ ಅವಮಾನ ಆಗುತ್ತೆ. ಸೊ ಹಂಗಾಗಿ ಅವ್ರ ಅಧಿಕಾರಕ್ಕೆ ಬರೋಕ್ಕೋಸ್ಕರ, ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋಗೋಸ್ಕರ ಇವತ್ತು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಅನ್ನೋ ರೀತಿಯಲ್ಲೇ ಇದ್ದಾರೆ. ಸೊ ಇನ್ನು ದರ್ಶನ್ ಸರ್ಗೆ ನ್ಯಾಯ ಕೊಡ್ಸಕ್ಕೆ ಅವರು ಹಿಂದೆ ಸರಿತಾರ? ಇದು ಕೂಡ ಯೋಚನೆ ಮಾಡಿ. ಅವರು ಮುಖ್ಯಮಂತ್ರಿಯಾದ ಕೆಲವೇ ತಿಂಗಳುಗಳಲ್ಲಿ ಮಾಪಿ ಸಾಕ್ಷಿಯಾಗಿ ಮುಂದೆ ಬರ್ತಾ ಇದ್ದಾರೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ದರ್ಶನ್ ಸರ್ ಕೂಡ ಹೊರಗಡೆ ಬರ್ತಾರೋ ಅನ್ನೋ ನಂಬಿಕೆ ನೀವು ಇಡಿ, ನಾವು ಇಡ್ತೀವಿ. ಸೊ ಇನ್ನು ಇದಕ್ಕಿಂತ ಓಪನ್ ಆಗಿ ನಾನು ಹೇಳೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಏನೇ ಇರಬಹುದು, ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಂಥ DK ಶಿವಕುಮಾರ್ ಅವ್ರ ಕಡೆಯಿಂದ ನ್ಯಾಯ ಖಂಡಿತ ದರ್ಶನ್ ಸರ್ಗೆ ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡೋಣ. ಈ ವ್ಯವಸ್ಥೆ ಇಷ್ಟು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಇದನ್ನು ಅರ್ಥ ಮಾಡ್ಕೊತೀರಾ ಅಂತ ಕೂಡ ನಾನು ನಂಬಿದ್ದೀನಿ. ಸೊ ಪ್ರತಿ ಇಂಚಿಂಚು ಮಾಹಿತಿಗಾಗಿ ನೀವು ನೋಡ್ತಾ ಇರಿ ಈ ಒಂದು ಚಾನಲ್ನ. ಆದರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ,
ದಿ ಬಾಸ್ ಅಭಿಮಾನಿಗಳು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾವ್ಯಾವ ಬೋಳಿ ಮಕ್ಕಳು ಬಂದು ಕೆಟ್ಟ ಕಮೆಂಟ್ ಮಾಡಿಕೊಂಡು ಡಿ ಬಾಸ್ ಬಗ್ಗೆ ಹಂಗೆ ಹಿಂಗೆ ಆ ಬಾಸು ಈ ಬಾಸು ಅಂತೆಲ್ಲ ಕೆಟ್ಟ ಕಮೆಂಟ್ ಮಾಡೋರಿಗೆಲ್ಲ ನಾನು ಸೆಂಟ ಕೂಡ ಹರ್ಕೊಳಕ್ಕಾಗಲ್ಲ. ಜೈ ಡಿ ಬಾಸ್, ಜೈ ಬಾಕ್ಸ್ ಆಫೀಸ್ ಸುಲ್ತಾನ್. ಲವ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.